ಕುಲದ ನೆಲೆಯಲ್ಲೇನಾದರೂ ಬಲ್ಲಿರ 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 ಅಂತ ಹೇಳಿ ಕನಕದಾಸ ಹೇಳ್ತಾರೆ. ಯಾವ ಜಾತಿ ಅದಕ್ಕೆ ನಾರಾಯಣ ಗುರು ಏನು ಹೇಳ್ತಾರೆ ಗೊತ್ತಾ? ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು. ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು. ಅವರು ದೇವಸ್ಥಾನದ ಚಳವಳಿ ಮಾಡಿದ್ರು. ಯಾರು? ನಾರಾಯಣ ಗುರು. ನಾರಾಯಣ ಗುರು ಯಾರು ಗೊತ್ತಾ? ಇಲ್ಲಿಯವರು ಗೊತ್ತಾ? ಅವರು ಕೇರಳದವರು, ಈಡಿಗ ಸಮುದಾಯಕ್ಕೆ ಸೇರಿದವರು. ಅವರಿಗೆ ಕೇರಳದಲ್ಲಿ ದೇವಸ್ಥಾನದೊಳಗಡೆ ಬಿಡ್ತಿರ್ಲಿಲ್ಲ. ಅದಕ್ಕೆ ಏನು ಹೇಳಿದ್ರು ಗೊತ್ತಾ? ದೇವರು ಒಂದೇ ದೇವರಲ್ಲಿ ಇರೋದು, ಎಲ್ಲಿ ನಮ್ಮನ್ನ ಸೇರಿಸಲ್ಲ ಆ ದೇವಸ್ಥಾನಕ್ಕೆ ಹೋಗಲೇಬೇಡಿ ನೀವು. ಯಾವ ದೇವಸ್ಥಾನದಲ್ಲಿ ಬೇಡ ಅಂತಾರೆ ನಮಗೆ ಆ ದೇವಸ್ಥಾನಕ್ಕೆ ಹೋಗ್ಬೇಡಿ. ನೀವೇ ದೇವಸ್ಥಾನ ಕಟ್ಕೊಳ್ಳಿ, ನೀವೇ ಮೂರ್ತಿ ಮಾಡ್ಕೊಳ್ಳಿ, ನೀವೇ ಪೂಜೆ ಮಾಡಿ. ದಾಮೋದರ್ ಮೆರಾಬುಲ್ ಗುಲಾಬಿ ಬೆಳೆದು ಅರ್ಧ ಎಕರೆಯಲ್ಲಿ 6 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಮುಗಿದೋಯ್ತಲ್ಲ, ವೆರಿ ಸಿಂಪಲ್. ದೇವಸ್ಥಾನ ನೀವೇ ಕಟ್ಕೊಳ್ಳಿ, ಮೂರ್ತಿನೂ ಮಾಡ್ತೀವಿ, ಪ್ರತಿಷ್ಠಾಪನೆ ಮಾಡ್ತೀವಿ, ನೀವೇ ಗಟ್ಟೆ ಅಳ್ಳಾಡಿಸಿ, ಮುಗಿದೋಯ್ತಲ್ಲ. ಅದಕ್ಕೆ ಯಾವ ಗಂಟೆ ಅಳ್ಳಾಡಿಸಿ ಬೇಡ ಅಂತಾರೆ ನಿಮ್ಗೆ. ಅಲ್ಲಿ ಹೋಗ್ಬಿಟ್ರಯ್ಯ, ನೀವೇ ದೇವಸ್ಥಾನ ಕಟ್ಟಿಕೊಂಡು ನೀವೇ ಪೂಜೆ ಮಾಡ್ರಯ್ಯ ಅಂತ ಹೇಳ್ದ. ಯಾರು ಹೇಳಿದ್ದು? ನಾರಾಯಣ ಗುರು. ಗೊತ್ತಾಯ್ತಾ? ಒಂದೇ ದೇವ, ಒಂದೇ ಮತ, ಒಂದೇ ಜಾತಿ. ನಾರಾಯಣ ಗುರು ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಮುತ್ತುರಾಜ್. ನಂಬಿಕೆ ಇಟ್ಕೊಂಡಿದ್ವಿ ತಾನೆ. ಸೊ ಅದರಿಂದ ನಾವೆಲ್ಲ ಮನುಷ್ಯರಾಗಿ ಬಾಳಬೇಕಷ್ಟೇ. ಯಾವ ಜಾತಿ ಇವೆಲ್ಲ ದೇವ್ರು ಮಾಡಿರೋದಲ್ಲ. ನಾ ದೇವ್ರು ಇಲ್ಲ ಅಂತ ಹೇಳಲ್ಲ, ದೇವ್ರು ಇದ್ದಾನೆ. ದೇವರು ಬರೀ ದೇವಸ್ಥಾನದಲ್ಲೇ ಇದ್ದಾನೆ ಅಂತಲ್ಲ, ಎಲ್ಲೆಲ್ಲೂ ಇದ್ದಾನೆ. ಅದಕ್ಕೆ ಬಸವಾದಿ ಶರಣರು ಹೇಳ್ತಾರೆ ಅಂದರೆ, ಉಳ್ಳವರು ದೇವಾಲಯ ಮಾಡುವರು, ಉಳ್ಳವರು ದೇವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ನನ್ನ ಕಾಲೇ ಕಂಬ, ನನ್ನ ದೇಹವೇ ದೇಗುಲ, ಶಿರವೇ ಒನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ. ಗೊತ್ತಾಯ್ತಾ? ನೀವು ದೇವರು ದೇವಸ್ಥಾನ ಕಟ್ಟೋರು ಕಟ್ತಾರಪ್ಪ, ದುಡ್ಡಿರೋರು ಕಟ್ತಾರ. ನಿನ್ನ ದುಡ್ಡಿರೋನು ಏನ್ ಮಾಡ್ಬೇಕು? ಅದಕ್ಕೆ ದೇವರು ಇಲ್ಲೇ ಇದ್ದಾರೆ. ನನ್ನ ಕಾಲೇ ಕಂಬ, ನನ್ನ ದೇಹವೇ ದೇಗುಲ, ಶಿರವೇ ಒನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ. ಅದು ಎಷ್ಟು ಸುಲಭವಾಗಿ ಹೇಳಿದ್ದಾರೆ. ಇಲ್ಲೇ ದೇವರಿದ್ದಾರೆ. ಅದರಿಂದ ನಾವು ಯಾರಿಗೂ ಮೋಸ ಮಾಡಬಾರ್ದು, ಯಾರಿಗೂ ಸುಳ್ಳು ಹೇಳಬಾರ್ದು, ಯಾರಿಗೂ ಕೆಟ್ಟದ್ದು ಬಯಸಬಾರ್ದು. ಯಾಕಂದ್ರೆ ದೇವರು ಇದ್ದಾರಲ್ಲ ಇಲ್ಲಿ. ದೇವ್ರು ನೋಡ್ತಾ ಇರ್ತಾನೆ, ನೀವು ಮಾಡೋದನ್ನೆಲ್ಲ ನೋಡ್ತಾ ಇರ್ತಾನೆ. ಅದಕ್ಕೆ ಸತ್ಯವಾಗಿ ನಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದೇ ದೇವರು, ಸತ್ಯವೇ ದೇವರು.